ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ KCET ಎಕ್ಸಾಮ್ಸ್ ರಿಸಲ್ಟು ಅನೌನ್ಸ್ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿ KCET ಎಕ್ಸಾಮ್ಸನ್ನು ಬರೆದಿದ್ರಿ, ಹಾಗೆ ಅವರೆಲ್ಲ ಯಾರೆಲ್ಲ ಪರ್ಸೆಂಟೇಜ್ಗಾಗಿ ಕಾಯ್ತಿದ್ದೀರಿ ರಿಸಲ್ಟ್ಗಾಗಿ, ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದೀರಾ ಅಂತ ಇಲ್ಲಿ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋದಲ್ಲಿ ನೋಡೋಣ. ಒಟ್ಟಾರೆಯಾಗಿ 6,675 ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನೀವಿಲ್ಲಿ ನೋಡ್ಬೋದು ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ, ಅವ್ರದ್ದು ರಿಜಿಸ್ಟರ್ಡ್ ಇದು ನೋಡೋಣ ನಂಬರ್ದು, ಹಾಗೆ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅಪ್ರೂವ್ಡ್ ಆಗಿದೆ, ಅವ್ರದ್ದು ಕ್ವಾಲಿಫೈಡ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಅದೇ ರೀತಿಯಾಗಿ ಅವ್ರ ಪರ್ಸೆಂಟೇಜಸ್ ಎಷ್ಟು ಅಂತೇಳಿ ನಾನು ನಿಮಗಿಲ್ಲಿ ಸಂಪೂರ್ಣವಾದಂತಹ ವಿವರವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಯಾರೆಲ್ಲ ವಿದ್ಯಾರ್ಥಿಗಳು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂತಹ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲು ಪಡಿಬೋದು. ಬನ್ನಿ ಇಲ್ಲಿ ನೋಡೋಣ. ಇಲ್ಲಿ ನೀವು ನೋಡ್ಬೋದು KCET ಸಮ್ಮರಿ 2023 ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೀರಿಯಲ್ ನಂಬರ್, ಜೆಂಡರ್, ಮೇಲ್, ರಿಜಿಸ್ಟರ್ಡ್ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೂವ್ಡ್, ಹಾಗೆ ಕ್ವಾಲಿಫೈಡು, ಹಾಗೆ ಪರ್ಸೆಂಟೇಜ್ ಕ್ವಾಲಿಫೈಡ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮೇಲ್ ಗಂಡು ಮಕ್ಕಳು ಇಲ್ಲಿ ನೀವು ನೋಡ್ಬೋದು, ಒಟ್ಟಾರೆಯಾಗಿ 50,262 ಅಪ್ಲಿಕೇಶನ್ ರಿಜಿಸ್ಟರ್ಡ್ ಆಗಿದ್ದಾವೆ. ಅದರಲ್ಲಿ 41,088 ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದಾರೆ, ಎಕ್ಸಾಮ್ಸನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಕ್ವಾಲಿಫೈ ಆಗಿರೋದು ಅದರಲ್ಲಿ 3,398 ವಿದ್ಯಾರ್ಥಿಗಳು ಇಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಅವ್ರದ್ದು ಪರ್ಸೆಂಟೇಜ್ ನೀವಿಲ್ಲಿ ನೋಡ್ಬೋದು, ಪರ್ಸೆಂಟೇಜ್ ಆಫ್ ಕ್ವಾಲಿಫೈಡ್ ಅಂತ. ಅವರು ಎಷ್ಟು ಪರ್ಸೆಂಟೇಜ್, ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದರೆ ಇಲ್ಲಿ ಅವರು ಕ್ವಾಲಿಫೈ ಈ ಜಾಬಿಗೆ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು 8.27% ಬಂದರೆ ಅವರು ಇಲ್ಲಿ ಕ್ವಾಲಿಫೈಡು. ಹಾಗೆ ಫೀಮೇಲ್ಸ್ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು. ರಿಜಿಸ್ಟರ್ಡ್ ಆಗಿರೋದು 66,656. ಇಲ್ಲಿ ನೋಡಿ ನೀವು, ಮೇಲ್ಗಿನ ಫೀಮೇಲ್ ಅವರೇ KCET ಎಕ್ಸಾಮ್ಸಲ್ಲಿ ಜಾಸ್ತಿ ಅಪ್ಲಿಕೇಶನನ್ನು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಕ್ಸಾಮ್ಸ್ ಅಟೆಂಡ್ ಮಾಡಿರೋದು ಕೂಡ ಲೇಡೀಸೇ ಜಾಸ್ತಿ, ಇಲ್ಲಿ ಫೀಮೇಲ್ಸು. ಇಲ್ಲಿ ನೀವು ನೋಡ್ಬೋದು 53,892 ವಿದ್ಯಾರ್ಥಿಗಳಲ್ಲಿ ಅಪ್ರೂವ್ಡ್ ಆಗಿ ಒಟ್ಟಾರೆಯಾಗಿ 3,180 ವಿದ್ಯಾರ್ಥಿಗಳು ಇಲ್ಲಿ KCET ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದಾರೆ. ಅವರ ಪರ್ಸೆಂಟೇಜ್ ನೀವು ಇಲ್ಲಿ ನೋಡ್ಬೋದು ಬರೀ 5.90 ಇದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಟ್ರಾನ್ಸ್ಜೆಂಡರ್ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತೇಳಿ. ಒಟ್ಟಾರೆಯಾಗಿ ರಿಜಿಸ್ಟರ್ಡ್ 385, ಹಾಗೆ ಅಪ್ರೂವ್ಡ್ ಆಗಿರೋದು 221, ಹಾಗೆ ಕ್ವಾಲಿಫೈಡ್ ಆಗಿರೋದು 97. ಅವರು ಪರ್ಸೆಂಟೇಜ್ ಆಫ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 43.89 ಇದೆ. ಟೋಟಲ್ ನೀವು ಇಲ್ಲಿ ನೋಡ್ಬೋದು 1,17,303 ರಿಜಿಸ್ಟರ್ಡ್ ಆಗಿದೆ ವಿದ್ಯಾರ್ಥಿಗಳದ್ದು. ಹಾಗೆ 95,201 ಅಪ್ರೂವ್ಡು, ಹಾಗೆ ಕ್ವಾಲಿಫೈಡು 6,675. ಒಟ್ಟಾರೆಯಾಗಿ ಟೋಟಲ್ ಪರ್ಸೆಂಟೇಜ್ ಬಂದರೆ 7.1 ಬಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಅಂತೇಳಿ ತಿಳಿಸಿದ್ದಾರೆ. ಹಾಗೆ ಈಗ ನಾವು ನೋಡಿದ್ವಿ ಟೋಟಲ್ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್. ಈಗ ನಾವು ಅವರ ಕ್ಯಾಟಗರಿ ವೈಸ್ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ನಾವಿಲ್ಲಿ ನೋಡೋಣ. ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ರಿಜಿಸ್ಟರ್, ಅಪ್ರೂವ್ಡ್, ಕ್ವಾಲಿಫೈಡ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಕ್ವಾಲಿಫೈಡ್ ಇಲ್ಲಿ ಅವರು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಕ್ಯಾಟಗರಿ ರಿಜಿಸ್ಟರ್, ಅಪ್ರೂವ್ಡ್, ಕ್ವಾಲಿಫೈಡ್, ಪರ್ಸೆಂಟೇಜ್. ಅದೇ ರೀತಿಯಾಗಿ ಫಸ್ಟು ಅನ್ರಿಸೀವರ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 15,217 ರಿಜಿಸ್ಟರ್, ಅದರಲ್ಲಿ ಅಪ್ರೂವ್ಡ್ ಆಗಿರೋದು 11,687, ಹಾಗೆ ಕ್ವಾಲಿಫೈಡ್ 797, ಪರ್ಸೆಂಟೇಜ್ ಬಂದ್ಬಿಟ್ಟು 6.82. ಹಾಗೆ SC ಕ್ಯಾಟಗರಿಯಲ್ಲಿ ನೀವು ಇಲ್ಲಿ ನೋಡ್ಬೋದು, SC ಕ್ಯಾಟಗರಿಯಲ್ಲಿ ಒಟ್ಟಾರೆಯಾಗಿ 29,152 ವಿದ್ಯಾರ್ಥಿಗಳು. ಅದೇ ಇಲ್ಲಿ ಅಪ್ರೂವ್ಡ್ ಆಗಿರೋದು 22,646 ವಿದ್ಯಾರ್ಥಿಗಳು ಅಪ್ರೂವ್ಡ್ ಆಗಿದ್ದಾರೆ. ಹಾಗೆ ಅವ್ರದ್ದು ಟೋಟಲ್ ಕ್ವಾಲಿಫೈಡ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು 1,432 ಕ್ವಾಲಿಫೈಡ್, ಹಾಗೆ ಅವರ ಪರ್ಸೆಂಟೇಜ್ ಬಂದುಬಿಟ್ಟು 6.06 ಇದೆ. ಅದೇ ರೀತಿಯಾಗಿ STಯಲ್ಲಿ ಕೂಡ 10,000 ಅರೌಂಡ್ ಇದೆ, ಹಾಗೆ ಕ್ವಾಲಿಫೈಡ್ 8,500 ಅರೌಂಡ್ ಇದೆ. ಹಾಗೆ ಇಲ್ಲಿ ಅವ್ರ ಮಾರ್ಕ್ಸ್ ಬಂದುಬಿಟ್ಟು ಕ್ವಾಲಿಫೈಡು 628 ಇದೆ, ಅವ್ರ ಪರ್ಸೆಂಟೇಜ್ ಬಂದುಬಿಟ್ಟು
0.14 ಇದೆ. ಅದೇ ರೀತಿಯಾಗಿ ಕ್ಯಾಟಗರಿ 1ನಲ್ಲಿ ನೋಡಿದ್ರೆ 8173 ರಿಜಿಸ್ಟರ್ಡ್, ಹಾಗೆ ಅಪ್ರೂವ್ಡ್ ಆಗಿರೋದು 6526, ಹಾಗೆ ಅವರು ಕ್ವಾಲಿಫೈಡ್ ಆಗಿರೋದು ಇಲ್ಲಿ ನೀವು ನೋಡ್ಬೋದು 484. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಪರ್ಸಂಟೇಜ್ ಕೂಡ 7.42 ಇದೆ. ಹಾಗೆ ಕ್ಯಾಟಗರಿ 2ನಲ್ಲಿ ನೋಡ್ಬೋದು 2A 19,763 ಇದೆ. ಅದರಲ್ಲಿ ಅಪ್ರೂವ್ಡ್ ಆಗಿರೋದು 16,398 ಇದೆ. ಹಾಗೆ ಅವ್ರ ಕ್ವಾಲಿಫೈಡ್ ಬಂದುಬಿಟ್ಟು 1,486 ಇದೆ. ಹಾಗೆ ಅವ್ರ ಪರ್ಸಂಟೇಜ್ ನೋಡ್ಬೋದು. ಇಲ್ಲಿ 2Aಗೆ ನೀವು ನೋಡ್ಬೋದು ಪರ್ಸಂಟೇಜ್ ಎಷ್ಟು ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು 9.06 ನಿಂತಿದೆ ಇಲ್ಲಿ ಅವ್ರದ್ದು ಪರ್ಸಂಟೇಜು. ನೀವು ಇಲ್ಲಿ ನೋಡ್ಬೋದು ಹೈಯೆಸ್ಟ್ ಕ್ಯಾಟಗರಿಯಲ್ಲಿ 2Aದೇ ಹೈಯೆಸ್ಟ್ ಪರ್ಸಂಟೇಜ್ ಇಲ್ಲಿ ನಿಲ್ಲಿಸಿರೋದು ಅವರು. ಹಾಗೆ ನೀವು ಕ್ಯಾಟಗರಿ 2B ನೋಡ್ಬೋದು 6,252, ಹಾಗೆ ಅಪ್ರೂವ್ಡ್ 4,889, ಹಾಗೆ 420 ಕ್ವಾಲಿಫೈಡ್. ಹಾಗೆ ಪರ್ಸಂಟೇಜ್ ಕೂಡ ನೀವು ಇಲ್ಲಿ ನೋಡ್ಬೋದು 6.59 ಇದೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರಿ 3Aದು ಕೂಡ 9,763, ಅಪ್ರೂವ್ಡು 8,461, ಹಾಗೆ 558 ಇದೆ. ಹಾಗೆ ಪರ್ಸಂಟೇಜ್ ಬಂದುಬಿಟ್ಟು 6.58 ಇದೆ. ಹಾಗೆ ಥರ್ಡ್ ಬಿದಿದೆ. ಇಲ್ಲಿ ನೀವು ನೋಡ್ಬೋದು. ಥರ್ಡ್ ಬಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಇನ್ನೂ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದೀರಾ, ಹಾಗೆ ಇನ್ನೂ ಆಗಬೇಕಿದೆ, ನಿಮ್ಮದು ಇನ್ನೂ ಲೀಸ್ಟ್ ಆಗಬೇಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಏನು ಅನ್ನಿಸ್ತಿದೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳಿಗೆಲ್ಲ ಉತ್ತರ ಕೊಡೋಕ್ಕೆ ನಾನಿಲ್ಲಿ ಸಿದ್ಧ ಇರ್ತೀನಿ. ನೀವು ಇಲ್ಲಿ ನೋಡ್ಬೋದು. ಹಾಗೆ ಥರ್ಡ್ ಬಿದು ನೀವು ನೋಡ್ಬೋದು 18,550 ಇದೆ. ಹಾಗೆ 15,124 ಇಲ್ಲಿ ಅಪ್ರೂವ್ಡು, ಹಾಗೆ ಕ್ವಾಲಿಫೈಡ್ ಬಂದುಬಿಟ್ಟು 870, ಹಾಗೆ 5.75 ಅವ್ರದ್ದು ಪರ್ಸಂಟೇಜ್ ಇದೆ. ಟೋಟಲ್ ಆಗಿ ಒಟ್ಟಾರೆಯಾಗಿ 1,17,332 ರಿಜಿಸ್ಟರ್ಡ್ ಆಗಿದ್ದು, ಅಪ್ರೂವ್ಡ್ 95,201, ಹಾಗೆ ಕ್ವಾಲಿಫೈಡ್ ಇಲ್ಲಿ ನೀವು ನೋಡ್ಬೋದು 6,672 ವಿದ್ಯಾರ್ಥಿಗಳು ಕ್ವಾಲಿಫೈಡ್. ಅವ್ರ ಪರ್ಸಂಟೇಜ್ ಟೋಟಲ್ ಪರ್ಸಂಟೇಜ್ ಬಂದುಬಿಟ್ಟು 7.01 ಇದೆ. ಹಾಗೆ ಇಲ್ಲಿ PWD ಯೋಜನಾ ನಿರತಗೊಂಡ ಅಭ್ಯರ್ಥಿಗಳು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಅವ್ರದ್ದು ರಿಜಿಸ್ಟರ್ಡು 2,051, ಹಾಗೆ ಅಪ್ರೂವ್ಡ್ ಬಂದುಬಿಟ್ಟು 1,595, ಹಾಗೆ ಕ್ವಾಲಿಫೈಡ್ ವಿದ್ಯಾರ್ಥಿಗಳು ಬಂದುಬಿಟ್ಟು 350 ಇದೆ. ಹಾಗೆ ಅವ್ರದ್ದು ಪರ್ಸಂಟೇಜ್ ಬಂದುಬಿಟ್ಟು 21.94 ಇದೆ. ನೋಡಿ ಫ್ರೆಂಡ್ಸ್, ನೀವಿಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಇಲ್ಲಿ ನೋಡ್ಬೋದು ರೆಸ್ಪೆಕ್ಟಿವ್ ರಿಸೀವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಂಡರ್ GMR ಜನರಲ್ ಕ್ಯಾಟಗರಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಜನರಲ್ GMಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಹಾಗೆ ಅವ್ರಿಗಿನ ಇದರಲ್ಲಿ ಕ್ಯಾಟಗರಿ ವೈಸು ಸೆಲೆಕ್ಟ್ ಆಗಿದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಇಲ್ಲಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.